ಅಧಿಕ ಮಾಸೊಳಗ ಬರುವಂತಹ ಪ್ರತಿ ಸೋಮವಾರ ಶಿವಲಿಂಗವನ್ನ ಮಾಡಿ ಪೂಜೆ ಮಾಡ್ತಾರು. ಅವರಿಗೆ 16 ಸೋಮವಾರ ಮಾಡಿದಷ್ಟನ ಪುಣ್ಯ ಸಿಕ್ತಿತ್ತಂತ. ಅದ್ರೊಳಗೂ ಯಾರ ಕಡೆ ಸೋಮವಾರ ಅಂದ್ರ ಅಧಿಕ ಮಾಸ ಒಳಗ ಬರುವಂತಹ ಲಾಸ್ಟ್ ಸೋಮವಾರ ಬೆಳಗ್ಗೆ ಜಲ್ದಿ ಎದ್ದ ಮನಸ್ಸನ್ನ ಮಡಿ ಮಾಡ್ಕೊಂಡ 4 ಶಿವಲಿಂಗನ ಮಾಡಿ ಇಡೀ ದಿವಸ ಉಪವಾಸ ಮಾಡಿ. ಇನ್ನೊಂದು ವಿಷಯ ಹೇಳ್ಬೇಕಂದ್ರ ಯಾರು 16 ಸೋಮವಾರ ಪೂಜೆ ಮಾಡ್ತಾರೋ ಉಪ್ಪು ಕಸ್ಬರ್ಗಿ ಮತ್ತು ಮೊಸರಿನ ಹಿಡಿಬಾರ್ದು. ಇದೆಲ್ಲಾ ಕಟ್ಟುನಿಟ್ಟು ಪಾಲಿಸಿ ಕಡೆ ಸೋಮವಾರದ ಮರುದಿನ ಅಧಿಕ ಮಾಸದ ಕಡೆ ಮಂಗಳವಾರ ದಿವಸ ನಮ್ಮ ಕೈಲಾದಷ್ಟು ದಂಪತಿಗಳನ್ನ ಕರೆಸಿ ಅವರ ಪಾದ ಪೂಜೆಯನ್ನ ಮಾಡಿದ್ರೆ ಸಾಕ್ಷಾತ್ ಶಿವ ಮತ್ತು ಪಾರ್ವತಿ ಪೂಜೆ ಮಾಡಿದಷ್ಟ ಫಲ ಸಿಕ್ತನ್ನೋ ನಂಬಿಕೆ ಐತಿ. ಆ ಶಿವಪ್ಪನ ಕೃಪೆಯಿಂದ ನಮ್ಮ ಮಮ್ಮಿ ಈ ಸಲಿ ಅಧಿಕ ಮಾಸದೊಳಗ 16 ಸೋಮವಾರದ ಪೂಜೆಯನ್ನ ಮಾಡಿದ್ಲು. ಅದ ಪುಣ್ಯದಿಂದನ ನಮಗ ದಂಪತಿಗಳಾಗಿ ಪೂಜೆ ಮಾಡಿಸ್ಕೊಳ್ಳುವಂತಹ ಭಾಗ್ಯ ನಮಗ್ ಸಿಕ್ಕೈತಿ. ಈ ಒಂದು ಭಾಗ್ಯನ ನಮಗ ಪ್ರತಿ ವರ್ಷ ಆ ಶಿವ ಕರುಣಿಸ್ಲಿ. ಪೂಜೆ ಮಾಡಿದ ನಮ್ಮ ಮಮ್ಮಿಗೆ ಅವರ ಎಲ್ಲ ಆಸೆಗಳು ನೆರವೇರ್ಲಿ. ಮತ್ತು ನಮ್ಮ ಮಮ್ಮಿ ಜೊತೆಗೆ ಯಾರೆಲ್ಲ ಈ ಅಧಿಕ ಮಾಸೊಳಗ 16 ಸೋಮವಾರದ ಪೂಜೆ ಮಾಡಿರಿ ಅವರಿಗೂ ಅವರ ಸಕಲ ಇಷ್ಟಾರ್ಥಗಳು ನೆರವೇರ್ಲಿ. ದಂಪತಿ ಪೂಜೆ ಒಳಗ ಕುಂತವರಿಗೆ ಬಳೆ ಮತ್ತು ದಕ್ಷಿಣೆ ಕೊಡೋದು ಪ್ರತೀತಿ. ಹಂಗ ದಂಪತಿ ಪೂಜೆಗೆ ಬಂದವರಿಗೆ ಬಗೆಯಾದಂತಹ ಅಡಿಗೆ ಮಾಡಿ ಬಡಿಸೋದು ಸಾಕ್ಷಾತ್ ಶಿವ ಮತ್ತು ಪಾರ್ವತಿಗೆನ ಹೀಗೆ ಮಾಡಿಸಿ ಬಡಿಸ್ದಂಗ ಸಮ ಅಂತಾರ. ಅದೇ ರೀತಿ ದಂಪತಿಯಾದಂತಹ ನಾವು ಪೂಜೆ ಮಾಡಿದವರಿಗೆ ಉಡಿ ತುಂಬುದೊಂದು ಶಾಸ್ತ್ರ. ಅಧಿಕ ಮಾಸೊಳಗ ತಾಯಿಗೂ ಉಡಿ ತುಂಬಬೇಕನ್ನೋದೊಂದು ಪ್ರತೀತಿ. ದಂಪತಿ ಪೂಜೆ ಬಗ್ಗೆ ನಂಗಂತೂ ಇಷ್ಟು ಗೊತ್ತ. ನಾನೇನಾದ್ರೂ ಮಿಸ್ ಮಾಡಿದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೋದು.